Hello students, welcome back to Vignan Academy video number 22 of Ray Optics. ಸೊ ಎಲ್ ಟಿ ಸ್ಟೂಡೆಂಟ್ಸು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಈ ವಿಡಿಯೋನಲ್ಲಿ ಬರೀ ಡಿರೈವೇಷನ್ನ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀನಿ. ದಟ್ ಈಸ್ ದ ಡಿರೈವೇಷನ್ ಆಫ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂಡ್ ದ ಡಿರೈವೇಷನ್ ಆಫ್ ಟಿನ್ ಲೆನ್ಸ್ ಫಾರ್ಮುಲಾ. ಸೊ ಯಾಕೆ ಇದನ್ನ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಕರೀತಾರೆ? ಲೆನ್ಸ್ ಅನ್ನ ಮಾಡುವವರ ಸೂತ್ರ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಸೊ ನಾನು ಯಾವುದೋ ಒಂದು ಲೆನ್ಸ್ ಬೇಕು ಅಂತ ಆರ್ಡರ್ ಮಾಡಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೆಲಿಸ್ಕೋಪ್ ಮಾಡಬೇಕು ಅಥವಾ ಮೈಕ್ರೋಸ್ಕೋಪ್ ಮಾಡಬೇಕು. ಸೊ ಆ ಮೈಕ್ರೋಸ್ಕೋಪ್ಗೋಸ್ಕರ ಒಂದು ಲೆನ್ಸ್ ಅನ್ನ ಆರ್ಡರ್ ಮಾಡ್ತೀನಿ. ಸೊ ಈಗ ಆರ್ಡರ್ ತಗೊಂಡವರು ನಾನು ಎಷ್ಟು ಫೋಕಲ್ ಲೆಂತ್ ಬೇಕು ಅಂತ ಕೇಳ್ತಾರೆ, ನನಗೆ ಎಷ್ಟು ಫೋಕಲ್ ಲೆಂತ್ ಬೇಕು ಅಂತ ಕೇಳ್ತಾರೆ. ಸೊ ಅದ್ರ ಡಿಪೆಂಡಿಂಗ್ ಆನ್ ನನಗೆ ಎಷ್ಟು ಫೋಕಲ್ ಲೆಂತ್ ಬೇಕು ಅಂತ ಡಿಪೆಂಡಿಂಗ್ ಆದ್ ನೋಡಿಕೊಂಡು ಎಷ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಇಡಬೇಕು ಆ ಲೆನ್ಸ್ಗೆ, ಮತ್ತೆ ಆ ಸರ್ಫೇಸ್ ಕರ್ವೇಚರ್ ಎಷ್ಟು ಇಡಬೇಕು ಅಂತ ಈ ಈಕ್ವೇಶನ್ ಗೈಡ್ಲೈನ್ಸ್ ಕೊಡುತ್ತೆ. ಸೊ ದಿಸ್ ಈಕ್ವೇಶನ್ ಹೆಲ್ಪ್ಸ್ ದ ಮೇಕರ್ಸ್ ಆಫ್ ದ ಲೆನ್ಸ್, ಮ್ಯಾನುಫ್ಯಾಕ್ಚರರ್ ಆಫ್ ದ ಲೆನ್ಸ್ ಟು ಡಿಸೈನ್ ದ ಗಿವನ್ ಲೆನ್ಸ್ ಆಫ್ ಅ ಗಿವನ್ ಫೋಕಲ್ ಲೆಂತ್. ಸೊ ಅದಕ್ಕೆ ಇದನ್ನ ಏನಂತ ಕರಿತೀವಿ? ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಲೆನ್ಸ್ ಅನ್ನು ಮಾಡುವವರ ಫಾರ್ಮುಲಾ ಅಂತ ಕರೀತಾರೆ. ಸೊ ಅದೇ ತರ ಈ ಈಕ್ವೇಶನ್ ನಾವು ತಿನ್ ಲೆನ್ಸ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಆಲ್ವೇಸ್ ನೆನಪಿಡಿ, ಸೊ ಈ ಎರಡೂ ಈಕ್ವೇಶನ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ ತಿನ್ ಲೆನ್ಸ್ಗೆ ಮಾತ್ರ ವ್ಯಾಲಿಡ್ ಆಗಿರುತ್ತೆ. ಅಂದ್ರೆ ಲೆನ್ಸ್ ಥಿಕ್ನೆಸ್, ದಿಸ್ ಇಸ್ ವಾಟ್ ಕಾಲ್ ಆಸ್ ಥಿಕ್ನೆಸ್ ಆಫ್ ದ ಲೆನ್ಸ್. ಸೊ ಈ ಥಿಕ್ನೆಸ್ ತೀರಾ ಕಮ್ಮಿ ಇದ್ರೆ ಮಾತ್ರ ಈ ಈಕ್ವೇಶನ್ ಅಪ್ಲೈ ಆಗುತ್ತೆ. ಸೊ ಹಂಗಂತ ಹೇಳಿ ಸೊ ಇಷ್ಟೊಂದು ದಪ್ಪ ಇರ್ತಕ್ಕಂಥ ಲೆನ್ಸ್ಗೆ ಈ ಈಕ್ವೇಶನ್ಸ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ದಟ್ ಈಸ್ ಡಿರೈವೇಷನ್ ಆಫ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂಡ್ ತಿನ್ ಲೆನ್ಸ್ ಫಾರ್ಮುಲಾ. ಸೊ ಎರಡು ಒಂದರಲ್ಲೇ ಬರುತ್ತೆ. ಸೊ ಲಾಂಗ್ ಟರ್ಮ್ ಸ್ಟೂಡೆಂಟ್ಸು ಮತ್ತೆ ರಿವಿಷನ್ ಮಾಡ್ತಿರೋ ಸ್ಟೂಡೆಂಟ್ಸ್ ಈ ವಿಡಿಯೋನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಸೊ ಓನ್ಲಿ ಈ ವಿಡಿಯೋನಲ್ಲಿ ಡಿರೈವೇಷನ್ ಇರುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನೀಟ್ ಎಕ್ಸಾಮ್ ಅಲ್ಲಿ ಈ ಬೇಸ್ ಮೇಲೆ ಕ್ವಶನ್ಸ್ ಬರ್ತಾ ಇದೆ. ಸೊ ಎಲ್ಲ ಪ್ರಾಬ್ಲಮ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಐ ಥಿಂಕ್ ನನ್ನ ಪ್ರಕಾರ 2 ವಿಡಿಯೋ ಆಗುತ್ತೆ ಬರೀ ಪ್ರಾಬ್ಲಮ್ಸೇ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೊಂದು ಲೆನ್ಸ್ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಕಾನ್ವೆಕ್ಸ್ ಲೆನ್ಸ್ ಲೈಕ್ ದಿಸ್. ಸೊ ಇದಕ್ಕೊಂದು ನಾಟ್ ಆಪ್ಟಿಕಲ್ ಸೆಂಟರ್, ಒಂದು ಪ್ರಿನ್ಸಿಪಾಲ್ ಆಕ್ಸಿಸ್ನ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿರ್ತಕ್ಕಂಥ ಪಾಯಿಂಟ್ನ ನಾವು ಆಪ್ಟಿಕಲ್ ಸೆಂಟರ್, ಅದನ್ನ ಪಿ ಅಂತ ಕರಿತೀನಿ. ಸೊ ನಾವು ಫಸ್ಟ್ ಆಬ್ಜೆಕ್ಟ್ನ ಒಂದ್ ಕಡೆ ಇಡೋಣ. ಲೆಟ್ ಅಸ್ ಕೀಪ್ ಅನ್ ಆಬ್ಜೆಕ್ಟ್ ಹಿಯರ್. ಐ ವಿಲ್ ಕಾಲ್ ದ ಆಬ್ಜೆಕ್ಟ್ ಆಸ್ ಓ. ಸೊ ಆಬ್ಜೆಕ್ಟ್ನ ಯಾವ ಕಡೆ ಇಟ್ರೆ ಆ ಕಡೆಯಿಂದ ರೇಸ್ ಬಂದು ಯಾವ ಸರ್ಫೇಸ್ ಮೇಲೆ ಫಸ್ಟ್ ರೇಸ್ ಬೀಳತ್ತೋ ಅದನ್ನ ನಾವು ಫಸ್ಟ್ ಸರ್ಫೇಸ್ ಅಂತ ತಗೋಬೇಕಾಗತ್ತೆ. ಸೊ ಆನ್ ವಿಚ್ ಸರ್ಫೇಸ್, ಯಾವ ಸರ್ಫೇಸ್ ಮೇಲೆ ಮೊದಲು ರೇಸ್ ಬೀಳುತ್ತೋ ಆ ಸರ್ಫೇಸ್ನ ಫಸ್ಟ್ ಸರ್ಫೇಸ್ ಅಂತ ತಗೊಳ್ಳಿ. ಸೊ ಇನ್ನು ಉಳಿದಿರೋ ಆಪೋಸಿಟ್ ಸರ್ಫೇಸ್ನ ಸೆಕೆಂಡ್ ಸರ್ಫೇಸ್ ಅಂತ ತಗೊಳ್ಳಿ. ಸೊ ದಿಸ್ ಇಸ್ ಸೆಕೆಂಡ್ ಸರ್ಫೇಸ್, ದಿಸ್ ಇಸ್ ಫಸ್ಟ್ ಸರ್ಫೇಸ್. ಸೊ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸೊ ನೋಡಿ ಫಸ್ಟ್ ಸರ್ಫೇಸ್ ಇದು. ಸೊ ಈ ಫಸ್ಟ್ ಸರ್ಫೇಸ್ನ ಒಂದು ಸ್ಪಿಯರ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಯು ಕ್ಯಾನ್ ಅಸ್ಯೂಮ್ ಎ ಸ್ಪಿಯರ್ ಲೈಕ್ ದಿಸ್. ಈ ತರ ಆ ಸ್ಪಿಯರ್ಗೆ ಒಂದು ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ, ಅದನ್ನ ನಾನು C1 ಅಂತ ಕರಿತೀನಿ. The C1 is the center of curvature for the first sphere. ಮತ್ತೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ? R1, ರೇಡಿಯಸ್ ಆಫ್ ಕರ್ವೇಚರ್ 1. ಸೊ ಅದೇ ತರ ಇಲ್ಲಿಂದ ಸೊ ಈ ಒಂದು ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸ್ ಇನ್ಯಾವುದೋ ಸ್ಪಿಯರ್ಗೆ ಇನ್ನೊಂದು ಪಾರ್ಟ್ ಆಗಿರುತ್ತೆ. ಸೊ ಆ ಸ್ಪಿಯರ್ಗೆ ಒಂದು ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ, ಅದನ್ನ ನಾನು C2 ಅಂತ ಕರಿತೀನಿ. ದಿಸ್ ಇಸ್ C2 is the center of curvature for the second surface. C1 is the center of curvature for the first surface. Are you getting what I am saying? So ಈಗ ಆಬ್ಜೆಕ್ಟ್ ನ ಇಲ್ಲಿಡ್ತೀನಿ. ಸೊ ಆಬ್ಜೆಕ್ಟ್ ಇಲ್ಲಿಟ್ಟಾಗ ಎ ರೇ ಕಮಿಂಗ್ ಫ್ರಮ್ ದ ಆಬ್ಜೆಕ್ಟ್ ಫಾಲ್ಸ್ ಆನ್ ದ ಸ್ಪೆರಿಕಲ್ ಸರ್ಫೇಸ್ ಮೇಲೆ ಬೀಳತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಈಗ ಆಪ್ಟಿಕಲಿ ರೇರರ್ ಇಂದ ಡೆನ್ಸರ್ ಕಡೆಗೆ ಹೋಗ್ತಿದೆ. ಸೊ ರೇರರ್ ಇಂದ ಡೆನ್ಸರ್ ಕಡೆಗೆ ಹೋದ್ರೆ ಬೆಂಡ್ ಟುವರ್ಡ್ಸ್ ನಾರ್ಮಲ್, ಅವೇ ಫ್ರಮ್ ದ ನಾರ್ಮಲ್, ಟುವರ್ಡ್ಸ್ ನಾರ್ಮಲ್. ಸೊ ಫಸ್ಟ್ ಆಫ್ ಆಲ್ ಈ ಪಾಯಿಂಟ್ ಅಲ್ಲಿ ನಾರ್ಮಲ್ ಹೇಗೆ ಬರೆಯೋದು? ಸೊ ಈ ಪಾಯಿಂಟ್ ಇಂದ ಸೆಂಟರ್ ಆಫ್ ಕರ್ವೇಚರ್ಗೆ ಒಂದು ಸ್ಟ್ರೈಟ್ ಲೈನ್ ನ ಗೀಚಿ. ಸೊ ಈ ತರ ಒಂದು ಗೀಚ್ತೀನಿ ಅಂದ್ರೆ ಲಿಟ್ರಲಿ ಗೀಚೋದಲ್ಲ, ಸೊ ಡ್ರಾ ಮಾಡ್ತೀನಿ. ಸೊ ದಿಸ್ ಈಸ್ ದ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆನ್ ದ ಫಸ್ಟ್ ಸರ್ಫೇಸ್. ಸೊ ಈಗ ಹೀಗೆ ಹೋಗ್ಬೇಕಾಗಿರ್ತಕ್ಕಂತಾರೆ, ಸುಮ್ಮನೆ ಹೀಗೆ ಹೋಗ್ಬೇಕಾಗಿರ್ತಕ್ಕಂತಾರೆ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆಗತ್ತೆ. ಸೊ ಇಟ್ ವಿಲ್ ಟೇಕ್ ದ ಡಿವಿಯೇಷನ್ ಲೈಕ್ ದಿಸ್. ಈ ತರ ಬೆಂಡ್ ಆಗತ್ತೆ. ಇನ್ನೂ ಕತೆ ಮುಗ್ದಿಲ್ಲ. ಸೊ ಈಗ ಏನಾದ್ರೂ ಈ ಸೆಕೆಂಡ್ ಸರ್ಫೇಸ್ ಇಲ್ಲ, ಇದೇ ಮೀಡಿಯಂ ಕಂಟಿನ್ಯೂ ಆಗಿದ್ದಿದ್ರೆ ಸೊ ಇದೆಲ್ಲಿ ಬೀಳ್ಬೇಕಾಗಿತ್ತು? ದ ರೇಸ್ ವುಡ್ ಹ್ಯಾವ್ ಫಾಲ್ಡ್ ಸಮ್ವೇ ಹಿಯರ್. ಅಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ, ಬರೀ ಒಂದೇ ಸ್ಪೆರಿಕಲ್ ಸರ್ಫೇಸ್ ಇದ್ದಿದ್ರೆ, ಸೆಕೆಂಡ್ ಸರ್ಫೇಸ್ ಇಲ್ಲ, ಓನ್ಲಿ ಒಂದೇ ಒಂದು ಸರ್ಫೇಸ್ ಇದ್ದಿದ್ರೆ ಈ ರೇಸ್ ಹೋಗಿ ಇಲ್ಲಿ ಕನ್ವರ್ಜ್ ಆಗ್ಬೇಕಾಯ್ತು ಒಂದೇ ಸತಿ ಬೆಂಡ್ ಆಗಿ. ಬಟ್ ಇಲ್ಲೇನಾಗ್ತದೆ, 2 ಸರ್ಫೇಸ್ ಇದೆ. ಎರಡನೇ ಸರ್ಫೇಸ್ ಮೇಲೆ ಬಿದ್ದಾಗ ಮತ್ತೆ ಡೆನ್ಸರ್ ಇಂದ ರೇರರ್ ಕಡೆಗೆ ಹೋಗ್ತಿದೆ. ಸೊ ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಸೊ ಅದಕ್ಕಿಂತ ಮೊದಲು ಸೊ ಫಸ್ಟ್ ಸರ್ಫೇಸ್ ಮಾತ್ರ ಇದ್ದಿದ್ರೆ, ಸೆಕೆಂಡ್ ಸರ್ಫೇಸ್ ಇಲ್ಲ ಅಂತಿದ್ರೆ ಸೊ ಈ ರೇಸ್ ಬಂದು ಇಲ್ಲಿ ಬೀಳ್ತಿತ್ತು. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ದ ಇಮೇಜ್ ಫಾರ್ಮ್ಡ್ ಬೈ ದ
ಫಸ್ಟ್ ಸರ್ಫೇಸ್ ಇನ್ ದ ಆಬ್ಸೆಂಟ್ ಆಫ್ ಸೆಕೆಂಡ್ ಸರ್ಫೇಸ್. ಇದೇ ಮೀಡಿಯಂ ಈ ಕಡೆ ಎಲ್ಲ ಇದ್ದಿದ್ರೆ. ಸೊ ದಿಸ್ ಇಸ್ ದ ಥಿಂಗ್. ಸೊ ಈಗ ಏನಾಗ್ತಿದೆ, ಸೆಕೆಂಡ್ ಸರ್ಫೇಸ್ ಇರೋದ್ರಿಂದ ಸೊ ನಾವು ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರರ್, ಆಪ್ಟಿಕಲಿ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಕಡೆಗೆ ಹೋಗ್ತಿದೆ. ಸೊ ಏನಾಗ್ತಿದೆ, ಸೊ ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಈಗ ಇಲ್ಲೊಂದು ನಾರ್ಮಲ್ ನ ಡ್ರಾ ಮಾಡೋಣ. ಐ ವಿಲ್ ಡ್ರಾ ಎ ನಾರ್ಮಲ್ ಅಟ್ ದ ಸೆಕೆಂಡ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ದಿಸ್ ಇಸ್ ದ ನಾರ್ಮಲ್ 2. ಸೊ ನಾರ್ಮಲ್ 2 ಅಟ್ ದ ಸೆಕೆಂಡ್ ಸರ್ಫೇಸ್, ದಿಸ್ ಇಸ್ ಅ ನಾರ್ಮಲ್ 1. ಸೊ ಹೀಗೆ ಹೋಗ್ಬೇಕಾಗಿರ್ತಕ್ಕಂತಾರೆ ಡೆನ್ಸರ್ ಟು ರೇರರ್ ಬರ್ತಿದೆ, ಏನಾಗಬೇಕು, ಬೆಂಡ್ ಅವೇ ಫ್ರಮ್ ದ ನಾರ್ಮಲ್ ಆಗತ್ತೆ. ದ ರೇ ವಿಲ್ ಟೇಕ್ ಫರ್ದರ್ ಡಿವಿಯೇಷನ್, ಇನ್ನೊಂದ್ಸತಿ ಡಿವಿಯೇಷನ್ ಆಗಿ ಇಲ್ಲೆಲ್ಲೋ ಫಾರ್ಮ್ ಆಗತ್ತೆ. ಸೊ ನೀವು ಬೇಕಾದ್ರೆ ಇನ್ನೊಂದು ರೇನ ತಗೋಬಹುದು, ಆಪ್ಟಿಕಲ್ ಸೆಂಟರ್ ಮುಖಾಂತರ ಪಾಸ್ ಆಗ್ತಕ್ಕಂತಾರೆ ವಿತೌಟ್ ಎನಿ ಡಿವಿಯೇಷನ್ ಪಾಸ್ ಆಗತ್ತೆ. ಸೊ ಫೈನಲ್ ಆಗಿ ಇಮ್ಯಾಜು ಇಲ್ಲಿ ಒಬ್ಟೈನ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಅರ್ಥ ಆಯ್ತಾ? ಡಯಾಗ್ರಾಮ್ ಅರ್ಥ ಆಯ್ತಾ? ಸೊ ಫಸ್ಟ್ ಸರ್ಫೇಸ್ ಮೇಲೆ ಬಿದ್ದು ರೇ ಇಲ್ಲಿ ಫಾರ್ಮ್ ಆಗಬೇಕಾಗಿತ್ತು, ಯಾವಾಗ ಇವನಿಲ್ಲ ಅಂದಿದ್ರೆ. ಸೊ ಇವನೇನ್ ಮಾಡ್ದ, ಹಾಳಾದವನು ಮತ್ತೆ ಡಿವಿಯೇಟ್ ಮಾಡಿ ಇನ್ನೊಂದು ಕಡೆ ಇಮ್ಯಾಜ್ ಫಾರ್ಮ್ ಆಗೋ ತರ ಟೇಕ್ ಕೇರ್ ಮಾಡ್ತಾನೆ. ದಿಸ್ ಇಸ್ ಅ ಥಿಂಗ್. ಸೊ ಲೆಟ್ ಅಸ್ ಅಸ್ಯೂಮ್ V dash is a distance from here to here. ನೋಡಿ, always distances are measured from the pole. ಸರ್ ಇಲ್ಲಿಂದ ಮೆಷರ್ ಮಾಡಬೇಕಾ ಇಲ್ಲ ಪೋಲ್ ಅಲ್ಲ, ಆಪ್ಟಿಕಲ್ ಸೆಂಟರ್ ಇಂದ ಮೆಷರ್ ಮಾಡಬೇಕಾದ್ರೆ ಸೊ ಮೂರು ಒಂದೇ. ನಾನು ಆಲ್ರೆಡಿ ಹೇಳಿದ್ದೀನಿ, ಲೆನ್ಸ್ ತೀರಾ ಸಣ್ಣದಾಗಿರುತ್ತೆ. ಸೊ ಲೆನ್ಸ್ ತೀರಾ ಸಣ್ಣದಾಗಿದ್ದಾಗ ನೀವು C1ಗೆ ಇಲ್ಲಿಂದ ಆದರೂ ಮೆಷರ್ ಮಾಡಿ ಅಥವಾ ಇಲ್ಲಿಂದ ಆದರೂ ಮೆಷರ್ ಮಾಡಿ ಈ ಥಿಕ್ನೆಸ್ ತೀರಾ ಸಣ್ಣದಾಗಿದ್ರೆ ಸೊ ಇವೆಲ್ಲ ಇಗ್ನೋರಬಲ್ ಆಗಿರುತ್ತೆ. ಸೊ ಅಂಥ ಲೆನ್ಸ್ನ ನಾವು ಥಿನ್ ಲೆನ್ಸಸ್ ಅಂತ ಕರಿತೀವಿ. ಬಟ್ ಡಯಾಗ್ರಾಮ್ ಅಲ್ಲಿ ತೋರಿಸುವಾಗ ನಾನು ಸ್ಪೆಸಿಫಿಕ್ ಆಗಿ ತೋರಿಸಿದ್ದೀನಿ. ಸೊ ದ ಡಿಸ್ಟೆನ್ಸ್ ಫ್ರಮ್ lens to the image, I will call it as a V dash. So V dash is a image distance formed after the refraction of at first surface. So ಮೊದಲನೇ ಸರ್ಫೇಸ್ ಅಲ್ಲಿ ರಿಫ್ರಾಕ್ಷನ್ ಆದಮೇಲೆ ಇಲ್ಲಿ ಇಮೇಜ್ ಫಾರ್ಮ್ ಆಗಬೇಕಾಯಿತು, ಅದನ್ನು ನಾನು V dash ಅಂತ ಅನ್ಕೊಂತೀನಿ. ಸೊ ದಿಸ್ ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ U. ಸೊ ಒಂದನ್ನು ನೆನಪಿಡಿ, ಈ ಡಿರೈವೇಶನ್ ಮಾಡುವಾಗ ಸೈನ್ ಕನ್ವೆನ್ಷನ್ಸ್ನ ಅಪ್ಲೈ ಮಾಡಬೇಡಿ. ಸೊ ನಿಮ್ಗೊಂದು ಫಾರ್ಮುಲಾ ನೆನಪಿರಬೇಕು, N2 by V minus N1 by U is equals to N2 minus N1 by R. ಸೊ ಆಲ್ರೆಡಿ ಡಿರೈವೇಶನ್ ನಾವು ಮಾಡಿದ್ವಿ, ಐ ಥಿಂಕ್ ವಿಡಿಯೋ ನಂಬರ್ 20 or 19. ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಅದ್ರ ಡಿರೈವೇಶನ್ ಮಾಡಿದ್ವಿ. ಸೊ ದಿಸ್ ಇಸ್ ದ ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸ್. ಸೊ ಈಗ ಈ ಇಕ್ವೇಶನ್ ನ ಅಪ್ಲೈ ಮಾಡೋಣ. ಅಪ್ಲೈಯಿಂಗ್ ರಿಫ್ರಾಕ್ಷನ್ at first spherical surface. So what is the object distance for first spherical surface? So ನೋಡಿ, ಆಬ್ಜೆಕ್ಟ್ ಇಲ್ಲಿದೆ, ಇದು ಫಸ್ಟ್ ಸ್ಪೆರಿಕಲ್ ಸರ್ಫೇಸ್. ಐ ವಿಲ್ ಕಾಲ್ ದಿಸ್ as a ಫಸ್ಟ್ ಸ್ಪೆರಿಕಲ್ ಸರ್ಫೇಸ್. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ನ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ U. ಸೊ ದಿಸ್ ಇಸ್ U. ಸೊ ವಾಟ್ ಇಸ್ ದ ಮೀಡಿಯಂ ಫ್ರಮ್ ವೇರ್ ದ rays are coming? ಇಲ್ಲಿ ಬರೀತೀನಿ ಬೇಕಾದ್ರೆ N1. ಇದನ್ನೇನು ಎಕ್ಸಾಮ್ ಅಲ್ಲಿ ಬರೆಯೋಷ್ಟಿಲ್ಲ. N1 is a refractive index of medium from which rays are coming. ಎಲ್ಲಿಂದ ರೇಸ್ ಬರ್ತಿದೆ ಆ ಮೀಡಿಯಂದು ರಿಫ್ರಾಕ್ಟಿವ್ ಇಂಡೆಕ್ಸ್. ಅಂಡ್ N2 is a refractive index of medium towards which rays are going. ಹೋಗುತ್ತೋ ಬೀಳುತ್ತೋ ಸೆಕೆಂಡ್ರಿ, ಯಾವ ಕಡೆಗೆ ಹೋಗಕ್ಕೆ ಟ್ರೈ ಮಾಡ್ತಿದೆ. ಸೊ ಅದನ್ನು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಅಂತ ಕರಿತೀವಿ. ಸೊ ಗೋಯಿಂಗ್. ಸೊ ಆಲ್ವೇಸ್ ರಿಮೆಂಬರ್, ಇನ್ನೊಂದು ನೋಟ್ ಪಾಯಿಂಟ್, ಇದು ನೀನು ಎಕ್ಸಾಮ್ ಅಲ್ಲಿ ಬರೀಬೇಡಿ. ಸೊ ಡಿರೈವೇಶನ್ ಮಾಡುವಾಗ ನಿಮಗೆ ನೆನಪಿರಬೇಕು, ಡು ನಾಟ್ ಅಪ್ಲೈ ಸೈನ್ ಕನ್ವೆನ್ಷನ್. ಯಾಕೆ ಅಂದ್ರೆ ಸೊ ಆಲ್ರೆಡಿ ನಾವು ಇದನ್ನ ಡಿರೈವ್ ಮಾಡುವಾಗ ಆಲ್ರೆಡಿ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿಬಿಟ್ಟಿದ್ವಿ. ಸೊ ಮತ್ತೆ ಇನ್ನೊಂದ್ಸತಿ ಯಾಕೆ ಅಪ್ಲೈ ಮಾಡ್ಬೋದು? ಸೊ ಹಾಗಾಗಿ ಈ ಡಿರೈವೇಶನ್ ಥಿನ್ ಲೆನ್ಸ್ ಫಾರ್ಮುಲಾ ಮತ್ತೆ ಲೆನ್ಸ್ ಮೇಕರ್ ಫಾರ್ಮುಲಾ ಡಿರೈವೇಶನ್ ಮಾಡುವಾಗ ಸೊ ನೀವು ಸೈನ್ ಕನ್ವೆನ್ಷನ್ಸ್ನ ಅಪ್ಲೈ ಮಾಡಕ್ಕೆ ಹೋಗಬೇಡಿ. ಸೊ ಈಗ ಈ ಫಾರ್ಮುಲಾನ ಫಸ್ಟ್ ಸರ್ಫೇಸ್ಗೆ ಅಪ್ಲೈ ಮಾಡೋಣ. ಸೊ ಅಂದ್ರೆ ಸೆಕೆಂಡ್ ಸರ್ಫೇಸ್ ಇಲ್ಲ ಅಂತಿದ್ರೆ ಆಬ್ಜೆಕ್ಟ್ ಹೋಗಿ ಇಲ್ಲಿ ಬೀಳ್ತಿತ್ತು. ಸೊ ಈಗ ವಾಟ್ ಈಸ್ ದ ಇಮೇಜ್ ಡಿಸ್ಟೆನ್ಸ್ ಫಾರ್ ಫಸ್ಟ್ ಸರ್ಫೇಸ್? ಸೊ ದಟ್ ಈಸ್ V dash. ಸೊ N2 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಟುವರ್ಡ್ಸ್ ವಿಚ್ ದ ರೇಸ್ ಆರ್ ಗೋಯಿಂಗ್. ಸೊ ಈ ಕಡೆಯಿಂದ ಈ ಕಡೆ ಹೋಗ್ತಿದೆ. ಈ ಮೀಡಿಯಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ನಾನು NL ಅಂತ ಕರಿತೀನಿ, ಔಟ್ಸೈಡ್ ಮೀಡಿಯಂದು NM ಅಂತ ಕರಿತೀನಿ. NL is the refractive index of the medium of the glass, a medium of the lens, and NM is the refractive index of the medium of the surrounding medium. Okay, so coming back, so N2 by V ಯಾವ ಕಡೆಗೆ ಹೋಗ್ತಿದೆ? ಲೆನ್ಸ್ ಕಡೆಗೆ ಹೋಗ್ತಿದೆ. NL
is the refractive index n2. nl by v, what is the image distance for the first surface? ಅಂದ್ರೆ ಸೆಕೆಂಡ್ ಸರ್ಫೇಸ್ ಇಲ್ಲ ಅಂದಿದ್ರೆ ಈ ರೇಸ್ ಹೋಗಿ ಎಲ್ಲಿ ಬೀಳ್ತಿತ್ತು, ಆ ಡಿಸ್ಟೆನ್ಸ್ ಎಷ್ಟಿದೆ, v ಡ್ಯಾಶ್ ಇದೆ, ಹೌದಾ? ಸೊ ದಿಸ್ ಇಸ್ nl by v dash minus refractive index of medium from where the rays are coming, nm divided by object distance ಎಷ್ಟಿದೆ, u ಇದೆ, ಮೈನಸ್ u ಅಂತ ಬರೀಬೇಡಿ, ಯಾಕಂದ್ರೆ ಆಲ್ರೆಡಿ ಆ ಡಿರೈವೇಷನ್ ಮಾಡೋವಾಗ ನಾವು ಸೈನ್ ಕನ್ವೆನ್ಷನ್ ತಗೊಂಡಿದ್ವಿ. ಸೊ ಮತ್ತೆ ಅಪ್ಲೈ ಮಾಡಿದ್ರೆ ಮತ್ತೆ ಉಲ್ಟಾ ಆಗುತ್ತೆ. ಸೊ ಈ ಡಿರೈವೇಷನ್ ಮಾಡುವಾಗ ಸೈನ್ ಕನ್ವೆನ್ಷನ್ಸ್ ಅಪ್ಲೈ ಮಾಡಬೇಡಿ. ದಟ್ ಈಸ್ ಈಕ್ವಲ್ಸ್ ಟು n2 ಮೈನಸ್ n1. ಸೊ ದಟ್ ಈಸ್ nl ಮೈನಸ್ nm ಹೋಲ್ ಡಿವೈಡೆಡ್ ಬೈ, ಸೊ ಯಾವ ಸರ್ಫೇಸ್ ಇದು, ದಿಸ್ ಇಸ್ ದ ಫಸ್ಟ್ ಸರ್ಫೇಸ್. ಆ ಸರ್ಫೇಸ್ ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಈ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ದೇ ಆರ್ ಟಾಕಿಂಗ್ ಅಬೌಟ್ ದಿಸ್ ಡಿಸ್ಟೆನ್ಸ್. ಸೊ ದಟ್ ಈಸ್ r1 ಇಸ್ ಅ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದ ಫಸ್ಟ್ ಸ್ಪೆರಿಕಲ್ ಸರ್ಫೇಸ್. ಸೊ ಇದನ್ನ ಒಂದನೇ ಈಕ್ವೇಶನ್ ಅಂತ ಕರೆಯೋಣ. ಲೆಟ್ ಅಸ್ ಕಾಲ್ ದಿಸ್ ಆಸ್ ಅ ಈಕ್ವೇಶನ್ ನಂಬರ್ 1. ಸೊ ಫಾರ್ ರಿಫ್ರಾಕ್ಷನ್ ಆಫ್ ದ ಸ್ಪೆರಿಕಲ್ ಸರ್ಫೇಸ್ 2, ಸೊ ಇದು ಆಲ್ರೆಡಿ 1 ಆಗಿದೆ. ನಾನೀಗ ಸ್ಪೆರಿಕಲ್ ಸರ್ಫೇಸ್ 2 ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಈಗ ಸ್ಪೆರಿಕಲ್ ಸರ್ಫೇಸ್ 2ಗೆ ಸೋರ್ಸ್ ಎಲ್ಲಿಂದ ಬರ್ತಿದೆ, ದಿಸ್ ಆಕ್ಟ್ಸ್ as a virtual object. I dash acts as a virtual object. The rays coming from here will take the deviation and forms the image at I. So let us consider for refraction at second surface. ಎಂತ ಸರ್ಫೇಸು, ಸ್ಪೆರಿಕಲ್ ಸರ್ಫೇಸ್. ಬೇಕಾದ್ರೆ ಬರ್ಕೊಳ್ಳಿ, ಫಾರ್ ಸೆಕೆಂಡ್ ಸ್ಪೆರಿಕಲ್ ಸರ್ಫೇಸ್ I dash acts as a virtual object. So virtual object ತರ I dash ಬಿಹೇವ್ ಮಾಡುತ್ತೆ. ಸೊ ಈಗ ಸೆಕೆಂಡ್ ಸರ್ಫೇಸ್ಗೆ ಸ್ಪೆರಿಕಲ್ ಸರ್ಫೇಸ್ಗೆ ಲಾಸ್ ಆಫ್ ರಿಫ್ರಾಕ್ಷನ್ ಅಪ್ಲೈ ಮಾಡೋಣ. ಸೊ ನೋಡೋಣ ಏನಾಗುತ್ತೆ. ಸೊ ದಟ್ ಈಸ್ n2. ಸೊ ಎಲ್ಲಿ ಯಾವ ಕಡೆಗೆ ರೇಸ್ ಹೋಗ್ತಿದೆ, ದಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಔಟ್ಸೈಡ್ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆ, ಸೊ nm ಇದೆ. ಸೊ n2 ಇಸ್ nm ಇನ್ ದಿಸ್ ಕೇಸ್ ಡಿವೈಡೆಡ್ ಬೈ ಇಮ್ಯಾಜ್ ಡಿಸ್ಟೆನ್ಸ್. ಫೈನಲ್ ಆಗಿ ಇಮ್ಯಾಜ್ ಇಲ್ಲಿ ಫಾರ್ಮ್ ಆಗ್ತಿದೆ, ಅದನ್ನ ನಾನು v ಅಂತ ಕರಿತೀನಿ. ಐ ವಿಲ್ ಕಾಲ್ ದಿಸ್ ಆಸ್ ಅ v. So nm divided by v minus n1, that is first refractive index. ಎಲ್ಲಿಂದ ರೇಸ್ ಬರ್ತಿರೋದು, ಸೊ ಆಕ್ಚುಲಿ ಇದಿಲ್ಲ ಅಂದಿದ್ರೆ ಇಲ್ಲೇ ಬೀಳ್ತಿತ್ತಾನೆ. ಸೊ ದಿಸ್ ಆಕ್ಟ್ಸ್ as a virtual object. ಸೊ ಈ ಆಬ್ಜೆಕ್ಟ್ ಎಲ್ಲಿ ಫಾರ್ಮ್ ಆಗಬೇಕಾಗಿದ್ದು, ಸೊ ಈ ಮೀಡಿಯಂ ಅಲ್ಲೇ ಫಾರ್ಮ್ ಆಗಬೇಕಾಗಿತ್ತು. ಆ ಮೀಡಿಯಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ, ಸೊ nl ಇದೆ ಡಿವೈಡೆಡ್ ಬೈ the object distance. So what is the object distance for the second surface? So ಇದು ತಾನೇ object second surface ಗೆ. ಸೊ ಇಲ್ಲಿಂದ ಪೋಲ್ ಅಲ್ಲ, ಆಪ್ಟಿಕಲ್ ಸೆಂಟರ್ ಇಂದ ಇಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ ನ v dash ಅಂತ ಕರೆಯೋಣ. ಸೊ v dash is equals to nm minus nl whole divided by radius of curvature for the second surface. ಅಂದ್ರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸಸ್ ನಾನು r2 ಅಂತ ಕರಿತೀನಿ. ಐ ವಿಲ್ ಕಾಲ್ ದಟ್ as r2. ಸೊ nm minus nl whole divided by r2. ಸೊ ಇಷ್ಟುವರೆಗೂ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಂತೀನಿ. ಸೊ ಫಸ್ಟ್ ಸರ್ಫೇಸ್ಗೆ ಒಂದ್ಸತಿ ಅಪ್ಲೈ ಮಾಡಿದೆ, ಸೆಕೆಂಡ್ ಸರ್ಫೇಸ್ಗೆ ಒಂದ್ಸತಿ ಅಪ್ಲೈ ಮಾಡಿದೆ. ಸೊ ಈ ಪಾಯಿಂಟ್ನ ಹಾಕೋದನ್ನ ಮರಿಬೇಡಿ. ಬೋರ್ಡ್ ಎಕ್ಸಾಮಲ್ಲಿ ಏನಾದ್ರು ಕೇಳ್ತಿದ್ರೆ ಈ ಪಾಯಿಂಟ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ. ಸೊ ನೀವೇನು ಸಪ್ರೇಟ್ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಬರೆದ್ರು 5 ಮಾರ್ಕ್ಸ್ ಕೊಡ್ತಿದ್ದಾರೆ ಆಸ್ ಪರ್ ದ ಸ್ಕೀಮ್. ನಾನು ಕರ್ನಾಟಕ PUC ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದೇ ಡಯಾಗ್ರಾಮ್ ಬರೆದು ಸೊ ನೀಟಾಗಿ ಸ್ಟೆಪ್ಸ್ ಎಕ್ಸ್ಪ್ಲೇನ್ ಮಾಡೋದು. ಸೊ ವಿಲ್ ಗೆಟ್ 5 ಮಾರ್ಕ್ಸ್, ಡೋಂಟ್ ವರಿ. ಸೊ ನಾ ಕಮಿಂಗ್ ಬ್ಯಾಕ್. ಸೊ ಲೆಟ್ ಅಸ್ ಆಡ್, ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ, ಇದನ್ನ ಎರಡನೇ ನಂಬರ್ ಈಕ್ವೇಶನ್ ಅಂತ ಕರಿತೀನಿ. ಸೊ ಇದೇನು ನೀವು ಬರೆಯೋಷ್ಟಿಲ್ಲ ಈ ಪಾರ್ಟ್ನ. ಸೊ ಜಸ್ಟ್ ನಿಮ್ ರೆಫರೆನ್ಸ್ಗೆ ಹೇಳಿರೋದು, ಬೇಕಾದ್ರೆ ಸೈಡಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ಐ ವಿಲ್ ಆಡ್ ಈಕ್ವೇಶನ್ 1 and 2. ಸೊ ಒಂದನೇ ಈಕ್ವೇಶನ್ ಮತ್ತೆ ಎರಡನೇ ಈಕ್ವೇಶನ್ ಆಡ್ ಮಾಡಿ ಬರೆಯೋಣ. ಈಕ್ವೇಶನ್ 1 ಪ್ಲಸ್ ಈಕ್ವೇಶನ್ 2 ವಿಲ್ ಇಂಪ್ಲೈಸ್. ಸೊ ಈಕ್ವೇಶನ್ 1 ಏನಿದೆ, nl divided by v dash minus nm divided by u, that is equals to nl minus nm whole divided by r1. ಅಯ್ಯೋ ನಾನು ನೋಡಿ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ, ಆ್ಯಡ್ ಮಾಡ್ತೀರಾ. ಸೊ nl divided by v dash minus nm divided by u plus nm by v minus nl divided by v dash. ಸೊ ಈ ಟರ್ಮ್ನ ಆ್ಯಡ್ ಮಾಡಿದ್ದೀನಿ. ಸೊ ಇನ್ನು RHS ಆ್ಯಡ್ ಮಾಡೋಣ. nl minus nm whole divided by r1 plus nm minus nl whole divided by r2. ಸೊ ಎರಡು ಟರ್ಮ್ನ ಈ ಕಡೆನೇ ಬರೀತೀನಿ. ದಟ್ ಈಸ್ ಈಕ್ವಲ್ಸ್ ಟು nl minus nm whole divided by r1 plus nm minus nl whole divided by r2. So this is a equation 1 plus 2. ಸೊ ನೋಡಿ ಇಲ್ಲಿ
ಇಲ್ಲಿ ಎನ್ ಎಲ್ ಮೈನಸ್ ಎನ್ ಎಂ ಇದೆ, ಇಲ್ಲಿ ಎನ್ ಎಂ ಮೈನಸ್ ಎನ್ ಎಲ್ ಇದೆ, ಹೌದಾ? ಸೊ ಈಗ ಎನ್ ಎಲ್ ಮೈನಸ್ ಎನ್ ಎಂ ಕಾಮನ್ ತೆಗೆದ್ರೆ ಇಲ್ಲಿ 1 ಉಳ್ಕೊಳತ್ತೆ, ಇಲ್ಲಿ -1 ಬರುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಎನ್ ಎಲ್ ಮೈನಸ್ ಎನ್ ಎಂ ನ ಈ ಬ್ರಾಕೆಟ್ ಈ ಟರ್ಮ್ ಇಂದ ತೆಗೆದ್ರೆ ಮತ್ತೆ ಈ ಟರ್ಮ್ ಇಂದ ಎರಡೂ ಟರ್ಮ್ ಇಂದ ತೆಗೆದ್ರೆ ಸೊ ಇಲ್ಲಿ -1 ಉಳ್ಕೊಳತ್ತೆ. ಸೊ ಲೆಟ್ ಅಸ್ ಸಿ ಸೊ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಇನ್ನೇನಾಗುತ್ತೆ ಇಲ್ಲಿ ಈ ಟರ್ಮು ಒಬ್ರನ್ನೊಬ್ರು ಸಾಯಿಸ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಸೇಮ್ ಇದೆ, ಆಪೋಸಿಟ್ ಸೈನ್ ಇದೆ. ಅಂಡ್ ರಿಮೈನಿಂಗ್ ಥಿಂಗ್ ಇಸ್ ಎನ್ ಎಂ by v minus nm divided by u, that is equals to nl minus nm ಕಾಮನ್ ತೆಗಿಯೋಣ. ಸೊ ಇಲ್ಲಿ ಉಳ್ಕೊಳ್ಳುತ್ತೆ 1/r1 ಉಳ್ಕೊಳ್ಳುತ್ತೆ, 1/r1. ಸೊ ಇಲ್ಲಿ nm ಮೈನಸ್ nl ಇದೆ, ನಾನು ಏನು ಕಾಮನ್ ತೆಗಿತೀನಿ, nl ಮೈನಸ್ nm ತೆಗಿತೀನಿ, ಹಾಗಾಗಿ ಉಲ್ಟಾ ಆಗುತ್ತೆ ಸೈನು, -1/r2 ಉಳ್ಕೊಳ್ಳುತ್ತೆ. ಸೊ ದಿಸ್ ಈಸ್ RHS. ಸೊ ಈಗ ಎನ್ ಎಂ ಎಲ್ ಎಚ್ ಎಸ್ ಅಲ್ಲಿ ಕಾಮನ್ ತೆಗೆದ್ಬಿಟ್ಟು ಆರ್ ಎಚ್ ಎಸ್ಗೆ ಕಳ್ಸೋಣ. ಸೊ ಎಲ್ ಎಚ್ ಎಸ್ ಅಲ್ಲಿ ಎನ್ ಎಂ ನ ಕಾಮನ್ ತೆಗಿತೀನಿ. ಸೊ ಎನ್ ಎಂ ಇಂಟು 1/v ಮೈನಸ್ 1/u ಇಸ್ ಈಕ್ವಲ್ಸ್ ಟು ಎನ್ ಎಲ್ ಮೈನಸ್ ಎನ್ ಎಂ ಹೋಲ್ ಡಿವೈಡೆಡ್ ಬೈ ಅಷ್ಟೇ ಇಂಟು 1 ಡಿವೈಡೆಡ್ ಬೈ R1 ಮೈನಸ್ 1 ಡಿವೈಡೆಡ್ ಬೈ R2. ಸೊ ದಟ್ಸ್ ದ ಈಕ್ವೇಷನ್. ಈಗ ಈ ಎನ್ ಎಂ ನ ಈ ಕಡೆ ಕಳಿಸ್ತೀನಿ. ಸೊ ದಿಸ್ ಎನ್ ಎಂ ವಿಲ್ ಬಿ ಸೆಂಟ್ ಟು ದ ಆರ್ ಎಚ್ ಎಸ್ ಡಿನಾಮಿನೇಟರ್ ಎನ್ ಎಂ. So 1/v minus 1/u is equals to nl minus nm whole divided by nm. ಇದನ್ನ nm split ಮಾಡಿ ಬರೀತೀನಿ into 1/r1 minus 1/r2. So ಅಥವಾ 1/v minus 1/u is equals to nl by nm minus 1 into 1/r1 minus 1/r2. So ಇದನ್ನೇ ನಾವು ಇನ್ನೊಂದು ಸ್ಟೆಪ್ ಇದೆ, ಸೊ ಐ ಫಾರ್ಗಾಟ್. ಸೊ ಇನ್ನೊಂದು ಸ್ಟೆಪ್ ಇದೆ. ಸೊ ಲೆಟ್ ಅಸ್ ಅಸ್ಯೂಮ್ ಎ ಕಾನ್ವೆಕ್ಸ್ ಲೆನ್ಸ್. ಒಂದು ಕಾನ್ವೆಕ್ಸ್ ಲೆನ್ಸ್ ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಒಂದು ಕಾನ್ವೆಕ್ಸ್ ಲೆನ್ಸ್ಗೆ ರೇಸ್ ಇನ್ಫಿನಿಟಿ ಇಂದ ಬರ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದ ಸೋರ್ಸ್ ಇಸ್ ಅಟ್ ಇನ್ಫಿನಿಟಿ. ಸೊ ಇಲ್ಲಿ ಈ ಲೆನ್ಸ್ಗೆ ಇನ್ಫಿನಿಟಿ ಇಂದ ಸೋರ್ಸ್ ಬರ್ತಿದ್ರೆ ಆ ಬರ್ತಕ್ಕಂಥ ರೇಸ್ ಯಾವ ತರ ಇರುತ್ತೆ? ದ ರೇಸ್ ವಿಲ್ ಬಿ ಪ್ಯಾರಲಲ್ ಟು ಈಚ್ ಅದರ್. ಸೊ ಪ್ಯಾರಲಲ್ ಆಗಿ ಬರ್ತಕ್ಕಂಥ ರೇಸ್ ಏನಾಗತ್ತೆ? ಕನ್ವರ್ಜ್ ಆಗುತ್ತೆ. ಎಲ್ಲಿ ಕನ್ವರ್ಜ್ ಆಗುತ್ತೆ? ಸೆಕೆಂಡ್ ಫೋಕಸ್ಗೆ ಕನ್ವರ್ಜ್ ಆಗುತ್ತೆ. ಇದನ್ನ ನಾವು F2 ಅಂತ ಕರೆದಿದ್ವಿ. ಸೊ ಈ ಡಿಸ್ಟೆನ್ಸ್ ನ ನಾವು ಫೋಕಲ್ ಲೆಂತ್ 2 ಅಂತ ಕರಿತೀವಿ, ಜನರಲ್ ಆಗಿ F ಅಂತ ಕರೆಯೋಣ. ಸೊ ವೆನ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಇನ್ಫಿನಿಟಿ, ಇಮೇಜ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಫೋಕಲ್ ಲೆಂತ್, ಹೌದಾ? ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇನ್ಫಿನಿಟಿ ಇದ್ದಾಗ ಇಮೇಜ್ ಡಿಸ್ಟೆನ್ಸ್ ಫೋಕಲ್ ಲೆಂತ್ ಆಗಿದೆ. ಸೊ ಇದೇ ತರ ಕಾನ್ವೆಕ್ಸ್ ಲೆನ್ಸ್ಗೂ ಕಾನ್ಕೇವ್ ಲೆನ್ಸ್ಗೂ ಅಸಂಪ್ಷನ್ ಮಾಡ್ಕೋಬಹುದು. ಸೊ ಯಾವಾಗ ರೇಸು ಇನ್ಫಿನಿಟಿಯಿಂದ ಬರುತ್ತೋ ಆ ರೇಸು ಬಂದು ಕಾನ್ಕೇವ್ ಲೆನ್ಸ್ ಮೇಲೆ ಬಿದ್ದಾಗ ಡೈವರ್ಜ್ ಆಗುತ್ತೆ. ಆ ಡೈವರ್ಜ್ ಆಗಿರ್ತಕ್ಕಂಥ ರೇಸ್ನ ನೀವು ಎಕ್ಸ್ಟೆಂಡ್ ಮಾಡಿದ್ರೆ ಸೊ ದಟ್ ಅಪಿಯರ್ಸ್ ಟು ಬಿ ಫೋಕಲ್ ಲೆಂತ್, ಹೌದಾ? ಸೈನ್ ಕನ್ವೆನ್ಷನ್ ಬೇಡ, ಸೊ ಹಾಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ವೆನ್ ಯು ಇಸ್ ಈಕ್ವಲ್ಸ್ ಟು ಇನ್ಫಿನಿಟಿ, ವಿ ಇಸ್ ಈಕ್ವಲ್ಸ್ ಟು ಎಫ್. ಸೊ ಇದ್ರನ್ನ ಈ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ವೆನ್ u is equals to infinity. ಸೊ ಇಲ್ಲಿ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? 1/infinity 0 ಆಗುತ್ತೆ. ಸೊ ಹಾಗಾಗಿ 1/v ಜಾಗದಲ್ಲಿ ಏನು ಬರೆಯೋಣ? f ಬರೆಯೋಣ. ದಟ್ ಈಸ್ ಈಕ್ವಲ್ಸ್ ಟು nl ಡಿವೈಡೆಡ್ ಬೈ nm ಮೈನಸ್ 1 ಇಂಟು 1/r1 ಮೈನಸ್ 1/r2. ಸೊ ಇದನ್ನೇ ನಾವು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಕರಿತೀವಿ. 1/r1 minus 1/r2. So this is what we call it as lens maker's formula. So illidiyala, so 1/f is equals to nl minus nm by nm ಅಥವಾ nl by nm minus 1 into 1/r1 by 1/r2. So ಇದನ್ನೇ ನಾವೇನಂತ ಕರಿತೀವಿ? ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಜಾಗ ಇಲ್ಲ ಅಲ್ಲಿ. ಸೊ ಈ ಪಾರ್ಟ್ನ ಎರೇಸ್ ಮಾಡಲಿಕ್ಕೆ ಹೊರಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಪಾಸ್ ದ ವಿಡಿಯೋ ಅಂಡ್ ಮೇಕ್ ಎ ನೋಟ್ ಆನ್ ಇಟ್. ಆಯ್ತಾ? ನೋಟ್ ಮಾಡ್ಕೊಂಡ್ರ? ಸೊ ಇವೆರಡನ್ನ ಅರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಸೊ ಇಲ್ಲಿ ಇನ್ನೊಂದು ಈಕ್ವೇಶನ್ ಇದೆ, ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಬರ್ಕೊಂತೀನಿ. So I'll call the equation which is in dabba as 3. Dabba equation ಅಲ್ಲ, ಡಬ್ಬಾ ಅಲ್ಲಿರೋ equation. So okay, so ಈ equation ನ ಇನ್ನೊಂದ್ಸತಿ ಇಲ್ಲಿ ಬರೀತೀನಿ. 1/f is equals to nl divided by nm minus 1 into 1/r1 minus 1/r2. So ಇದನ್ನೇ ನಾವು ಯಾವ equation ಅಂತ ಕರಿತೀವಿ? ಲೆನ್ಸ್ ಮೇಕರ್ಸ್ equation.
So such a wonderful equation, lens makers equation, lens makers equation. So now ಇದನ್ನ ನಾನು ಈಕ್ವೇಶನ್ ನಂಬರ್ 4 ಅಂತ ಕರ್ಕೊಂತೀನಿ, ಸುಮ್ಮನೆ ಕೆಲಸ ಇಲ್ಲದೆ ಅಲ್ಲ, ಸುಮ್ಮನೆ. ಓಕೆ, ಸೊ ಈಕ್ವೇಶನ್ 3 ನೋಡಿ, ಈಕ್ವೇಶನ್ 4 ನೋಡಿ, ಆರ್ ಎಚ್ ಎಸ್ ಎರಡು ಸೇಮ್ ಆಗಿದೆಯಾ? ಸೊ ನಿಮ್ಗೆ ಏನಾದರೂ ಲೆನ್ಸ್ ಮೇಕರ್ ಫಾರ್ಮುಲಾ ಡಿರೈವ್ ಮಾಡಿ ಅಂದರೆ ಇಲ್ಲಿ ನಿಲ್ಲಿಸ್ಬೇಡಿ ಅಷ್ಟೇ, 5 ಮಾರ್ಕ್ಸ್ ಗ್ರಾಂಟೆಡ್. ಸೊ ಈಗ ಓಕೆ, ಸೇಮ್ ಥಿಂಗ್ ಇಲ್ಲಿದೆಯಲ್ಲ, ಇದನ್ನ ಈಕ್ವೇಶನ್, ಡಬ್ಬಾ ಈಕ್ವೇಶನ್ ಅಲ್ಲ, ಡಬ್ಬಾ ಈಕ್ವೇಶನ್ ಕೆಳಗಡೆ ಈಕ್ವೇಶನ್ ಈಕ್ವೇಶನ್ 3 ಅಂತ ಅಂದ್ಕೊಳ್ಳೋಣ. ಈ ಈಕ್ವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಈ ಈಕ್ವೇಶನ್ ನ ಗಮನಿಸಿ, ಆರ್ ಎಚ್ ಎಸ್ ಎರಡೂ ಸೇಮ್ ಇದೆಯಾ? ಆರ್ ಎಚ್ ಎಸ್ ಸೇಮ್ ಇದೆ ಅಂದ್ರೆ ಎಲ್ ಎಚ್ ಎಸ್ ಕೂಡ ಸೇಮ್ ಇರಲೇಬೇಕು, ಹೌದು ತಾನೆ? ಸೊ ವೆನ್ ದ ಆರ್ ಎಚ್ ಎಸ್ ಆರ್ ಸೇಮ್, equation in the equation LHS should be same. So therefore comparing 3 and 4, RHS are same, therefore 1 by F, LHS should be same. So 1 by F is equals to 1 by V minus 1 by U. 1 by F is equals to 1 by V minus 1 by U. So this is called as ತೆಳುವಾದ ಲೆನ್ಸ್ ನ ಫಾರ್ಮುಲಾ, ಅಂದ್ರೆ thin lens formula. So ಈ ಈಕ್ವೇಶನ್ ನಾವೇನಂತ ಕರಿತೀವಿ? thin lens formula ಅಂತ ಕರಿತೀವಿ. ನೋಟ್ ಮಾಡ್ಕೊಳ್ಳಿ. ಸೊ ಕೆಲವೊಂದು ನೋಟ್ ಪಾಯಿಂಟ್ಸ್ ಇದೆ. ಸೊ 5 ಮಾರ್ಕ್ಸ್ಗೆ ಏನಾದ್ರು ಕೇಳಿದ್ರೆ ನಿಮಗೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂದರೆ ಇಲ್ಲಿಗೆ ನಿಲ್ಲಿಸ್ಬಿಡಿ. ಸೊ ಒಂದೊಂದ್ಸತಿ ಡಿರೈವ್ ತಿನ್ ಲೆನ್ಸ್ ಫಾರ್ಮುಲಾ ಅಂತ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ, ಅವಾಗ ಇಲ್ಲಿವರೆಗೂ ಬರಬೇಕಾಗುತ್ತೆ. ಸೊ ಇಲ್ಲಿವರೆಗೂ ಬಂದು ನಿಲ್ಲಿಸ್ಬಿಟ್ರೆ 1 ಮಾರ್ಕ್ಸ್ ಕಚಕ್ ಅಂತ ಕತ್ರಿ ಹಾಕ್ತಾರೆ. ಸೊ ನೋಟ್ ಮಾಡ್ಕೊಳ್ಳಿ. ವಿ ಆರ್ ಗೋಯಿಂಗ್ ಟು ರಿಮೂವ್ ದಿಸ್. 3, 2, 1 ಡನ್. So let us have some important discussions on this formula. ಎರಡು ಫಾರ್ಮುಲಾಸ್ನ ಒಂದ್ಸತಿ ಬರೆದ್ಬಿಡ್ತೀನಿ. ಲೆನ್ಸ್ ಅನ್ನು ಮಾಡುವವರ ಸೂತ್ರ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ. So that is 1 by F is equals to NL divided by NM minus 1 into 1 by R1 minus 1 by R2. So ಅದೇ ಥರ ನಮಗೆ thin lens ಫಾರ್ಮುಲಾ ಇದೆ, ತೆಳುವಾದ ಲೆನ್ಸ್ ಫಾರ್ಮುಲಾ, thin lens. ಸೊ ಲೆನ್ಸ್ ಏನಂತಾರೆ ಕನ್ನಡದಲ್ಲಿ? ಮಸೂರನ. ಓಕೆ, ಸೊ ಲೆನ್ಸ್ ಫಾರ್ಮುಲಾ ತಪ್ಪು ತಿಳ್ಕೊಬೇಡಿ, ತುಂಬ ದಿನ ಆಗಿದೆ ಟರ್ಮ್ಸ್ನೆಲ್ಲ ಕೇಳಿ. ಓಕೆ, ಸೊ thin lens formula. So that is 1 by F is equals to 1 by V minus 1 by U. So this is called as thin lens formula. Thin lens formula, where NL is the refractive index of medium of lens. NL is the refractive index of medium of lens. So ಕೆಲವೊಂದು ಬುಕ್ಸ್ ಅಲ್ಲಿ N2 by N1 ಅಂತ ತಗೊಂತಾರೆ. ಸೊ μ2 by μ1 ಅಂತ ತಗೊಂತಾರೆ, RI1 and RI2 ಅಂತ ತಗೊಂತಾರೆ. ಸೊ ಡಿಪೆಂಡ್ಸ್. ಸೊ ಯಾವುದೇ ತಗೊಳ್ಳಿ, ಮೀನಿಂಗ್ ಒಂದೇ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ. ಸೊ NM is a refractive. ನೋಡಿ ಎಕ್ಸಾಮ್ ಇವೆಲ್ಲ ಬರೆಯೋಷ್ಟಿಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಡಿ. ಡಿರೈವೇಶನ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ medium. So medium. So next important point to be noted is the surface ಅಂದ್ರೆ ಯಾವ ಸರ್ಫೇಸ್ಗೆ ಫಸ್ಟ್ ಲೈಟ್ ಹೋಗಿ ಹಿಟ್ ಮಾಡುತ್ತೋ ಅದನ್ನ ಫಸ್ಟ್ ಸರ್ಫೇಸ್ ಅಂತ ತಗೋಬೇಕಾಗುತ್ತೆ. ದ ಸರ್ಫೇಸ್ ಆನ್ ವಿಚ್ ದ ಲೈಟ್ hits first is taken as first surface. ಅದನ್ನ ನಾವು ಫಸ್ಟ್ ಸರ್ಫೇಸ್ ಅಂತ ತಗೊಂತೀವಿ. ಸೊ ಆಬ್ವಿಯಸ್ಲಿ ಇನ್ನು ಉಳಿದಿರೋದನ್ನ ಸೆಕೆಂಡ್ ಸರ್ಫೇಸ್. ಸರ್ ಇನ್ನು ಉಳಿದಿರೋದು ಎಂತ ತಗೋಬೇಕು ಅಂತ ಕೇಳಬೇಡಿ. ರಿಮೈನಿಂಗ್ ಅದರ್ ಆಸ್ ಸೆಕೆಂಡ್ ಸರ್ಫೇಸ್. ಸೊ ಆಲ್ ದ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಆಪ್ಟಿಕಲ್ ಸೆಂಟರ್. ಆಲ್ ದ ಡಿಸ್ಟೆನ್ಸಸ್ are measured from optical center. So and very important thing, above formulas are valid only for thin lenses. So bari ತೆಳುವಾದ ಲೆನ್ಸ್ ಮಾತ್ರ ಈ equations valid ಆಗುತ್ತೆ. above equations are valid only for thin lenses.
ಸೊ ಹಾಗಾದರೆ ಎಕ್ಸಾಮಲ್ಲಿ ಇಷ್ಟೊಂದು ದಪ್ಪ ಇರ್ತಕ್ಕಂಥ ಲೆನ್ಸ್ನ ಕೊಟ್ಬಿಟ್ರೆ ನಾವೇನು ಮಾಡಬೇಕು? ಡೋಂಟ್ ವರಿ, ಅವ್ರು ಕೊಡೋ ಲೆನ್ಸ್ ಎಲ್ಲ ತಿನ್ ಲೆನ್ಸಸ್ಸೇ ಆಗಿರುತ್ತೆ. ಯಾಕಂದರೆ ನಮ್ಮ ಸಿಲೆಬಸಲ್ಲಿರೋ ತಿನ್ ಲೆನ್ಸ್ ಮಾತ್ರ. ಸೊ ಹಾಗಾದರೆ ಯಾವ ಲೆನ್ಸ್ ಕೊಟ್ಟರು ಇಟ್ ಈಸ್ ಅಂಡರ್ಸ್ಟುಡ್ ಆಸ್ ತಿನ್ ಲೆನ್ಸ್ ಅನ್ಲೆಸ್ ದೇ ಹ್ಯಾವ್ ಸ್ಪೆಸಿಫೈಡ್. ಸೊ ಅವ್ರೇನು ಮೆನ್ಷನ್ ಮಾಡಿಲ್ಲ ಅಂದರೆ ಸೊ ಕನ್ಫರ್ಮ್ ಆಗಿ ಅದು ತಿನ್ ಲೆನ್ಸೇ ಆಗಿರುತ್ತೆ. ಹಾಗಾಗಿ ಈ ಈಕ್ವೇಷನ್ನ ರಾಜಾರೋಷವಾಗಿ ಯೂಸ್ ಮಾಡ್ಬೋದು ಇವೆರಡು ಈಕ್ವೇಷನ್ಸ್ನ. ಸೊ ಅರ್ಥ ಆಯ್ತಾ? ಸೊ ಆಲ್ ದ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ optical center. So above equations are valid only for thin lenses. So R1 is a radius of curvature of the first surface and R2 is the radius of curvature of the second surface. So if NM is greater than, if NL is greater than NM. ಸೊ ಇದನ್ನ ನೀವು ಪ್ರಾಬ್ಲಮ್ಸ್ ಮಾಡಿದಾಗ ಇನ್ನೂ ಪಕ್ಕಾ ಕ್ಲಿಯರ್ ಆಗುತ್ತೆ. ಈ ಪಾಯಿಂಟ್ನ ಈಗ ಬರ್ಕೊಂಡಿರಿ, ಬಟ್ ಪ್ರಾಬ್ಲಮ್ಸ್ ಮಾಡಿದಾಗ ಇನ್ನೂ ಜಾಸ್ತಿ ಐಡಿಯಾ ಬರುತ್ತೆ. ಇಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ಇಸ್ ಗ್ರೇಟರ್ ದೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ವಿಚ್ ಇಸ್ ಸರೌಂಡಿಂಗ್. ಸೊ ಅಂದ್ರೆ ಸೊ ಇಲ್ಲೊಂದು ಲೆನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಲೆನ್ಸ್ದು NL ಔಟ್ಸೈಡ್ ಮೀಡಿಯಂ NM ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಲೆನ್ಸ್ದು ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾದರೂ ಇದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ದೆನ್ ಫೋಕಲ್ ಲೆಂತ್ ಆಫ್ convex lens is positive. ಅದೇ ತರ focal length of concave lens is negative ಬರುತ್ತೆ. ಸೊ ಇದ್ರ ಮೀನಿಂಗ್ ಏನು ಅಂತ ನಿಮ್ಗೆ ಏನು ಕನ್ಫ್ಯೂಷನ್ ಇದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡುವಾಗ ನಿಮಗೆ ಪಕ್ಕ ಆಗತ್ತೆ. ಸಪೋಸ್ ಏನಾದರೂ ಇಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಔಟ್ಸೈಡ್ ಮೀಡಿಯಂ ಇಸ್ ಗ್ರೇಟರ್ ದೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್. ಸೊ ಒಳಗಡೆ ಇರ್ತಕ್ಕಂಥ ಮೀಡಿಯಂಗಿಂತ ಹೊರಗಡೆ ಇರ್ತಕ್ಕಂಥ ಮೀಡಿಯಂ ಡೆನ್ಸರ್ ಆಗಿದ್ರೆ ಅಂಥ ಕೇಸಸ್ಸಲ್ಲಿ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಈಸ್ ನೆಗೆಟಿವ್. ಬಿ ವೆರಿ ಕೇರ್ಫುಲ್. ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳಿದ್ದಾರೆ ನೀಟ್ ಎಕ್ಸಾಮ್ ಅಲ್ಲಿ ಈ ಪಾಯಿಂಟ್ಸ್ ಮೇಲೆ. ಸೊ ಯಾವಾಗ ಔಟ್ಸೈಡ್ ಮೀಡಿಯಂ ಲೆನ್ಸ್ಗಿಂತ ಜಾಸ್ತಿ ಡೆನ್ಸರ್ ಆಗಿರುತ್ತೋ ಕಾನ್ವೆಕ್ಸ್ ಲೆನ್ಸ್ ಬಿಹೇವ್ಸ್ ಆಸ್ ಅ ಡೈವರ್ಜಿಂಗ್ ಲೆನ್ಸ್ and concave lens behaves as a converging lens. So problem ಅನ್ನು ಹೇಳ್ತೀನಿ. ಸೊ ನೋಟ್ ಮಾಡ್ಕೊಳ್ಳಿ. ಸೊ ಫೋಕಲ್ ಲೆಂತ್ ಇವೆರಡಕ್ಕೂ ಸೊ ಇದು ಸೆಪರೇಟ್ ಪಾಯಿಂಟ್, ಇದು ಕನ್ಫ್ಯೂಸ್ ಆಗಬೇಡಿ. ಇದೊಂದು ಪಾಯಿಂಟು. ಸೊ ನೆಕ್ಸ್ಟ್ ಕೆಳಗಡೆ ಬರೀತಕ್ಕಂಥದ್ದು ಇನ್ನೊಂದು ಪಾಯಿಂಟ್. ಸೊ ಇಫ್ ದಿಸ್ ಈಸ್ ಹ್ಯಾಪನಿಂಗ್ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಇಸ್ ನೆಗೆಟಿವ್ and focal length of concave lens is positive. ಸೊ ಕಾನ್ವೆಕ್ಸ್ ಲೆನ್ಸ್ ಅಂದಿದ ತಕ್ಷಣ ಕನ್ವರ್ಜ್ ಆಗತ್ತೆ, ಕಾನ್ಕೇವ್ ಅಂದಿದ ತಕ್ಷಣ ಡೈವರ್ಜ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಸರೌಂಡಿಂಗ್ ಮೀಡಿಯಂ ಆಲ್ಸೋ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಸೊ ಆಲ್ ದ ವೆರಿ ಬೆಸ್ಟ್. ನೋಟ್ ಮಾಡ್ಕೊಳ್ಳಿ. ಸೊ ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಸಿ ಯು, ಹ್ಯಾವ್ ಎ ನೈಸ್ ಡೇ.